ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂದರೆ, ಇವತ್ತು ನನ್ನ ಮಗಳ ಶಾಪಿಂಗಿಗೆ ಹೋಗಿದ್ವಿ ಹುಬ್ಳಿಗೆ. ಯಾರ್ಯಾರು ಹೋಗಿದ್ವಿ ಅಂದರೆ ನಾನು, ನನ್ನ ಮಗಳು, ನಮ್ಮ ಮಿಸ್ಸಸ್ 3 ಜನ ಒಟ್ಟಿಗೆ ಹೋಗಿದ್ವಿ. ಎಲ್ಲಿಗೆ ಅಂದರೆ ದುರ್ಗದ ಬೈಲ್ ಹುಬ್ಳಿ ಬಂದ್ವಿ. ಕಾರ್ ಪಾರ್ಕ್ ಮಾಡೋಕ್ಕಂತೇಳಿ ಪಾರ್ಕಿಂಗಿಗೆ ಹೊಂಟಿದ್ದೆ. ಅದು ಬೇರೋ ಕಾರ್ ಗಾಡಿ ತೆಗಿಯತ್ತಿದ್ರು ಹೊರಗೆ. ಸ್ವಲ್ಪ ಟ್ರಾಫಿಕ್ ಐತೆ ಅಂತೂ ಜಾಗ ಸಿಗ್ತತಿಲ್ಲ ಅಂತ ಅನ್ಕೊಂಡಿದ್ದೆ. ಕಾರ್ ಪಾರ್ಕ್ ಮಾಡೋಕೆ ಸಿಕ್ತು ಅಂತೂ ಗಾಡಿ ಪಾರ್ಕ್ ಮಾಡಿ ಸೀದಾ ಅಂಗಡಿಗೆ ಹೊರಟ್ವಿ. ಅಂಗಡಿ ಬಂದ ತಕ್ಷಣ ನಮ್ಮ ಮಿಸಸ್ ಸ್ಟಾರ್ಟ್ ಮಾಡಿಬಿಟ್ರೆ ಶಾಪಿಂಗ್ ಮಾಡೋಕ್ಕೆ. ಬಾಟ್ಲಿ ಅದು ತೊಗೊಳನ್ರಿ, ನಾಳೆ ಗೌರ್ಮೆಂಟಿಗೆ ಅದು ಹಚ್ಚಿದ್ವಿ. ಅಂಗನವಾಡಿಗೆ ಹೊಂಟ್ಲ ಅಂದ್ರೆ ನೀರು ತುಂಬ ಕಳ್ಸಕ್ಕೆ ಬರ್ತೈತಿ, ಚಲೋ ಐತಿ, ಇದನ್ನು ತೊಗೊತೇನ್ರಿ ಅಂತಂದ್ರೆ ಆಯ್ತು ತೊಗೊಳಮ್ಮ ಅಂತಂದು. ಮತ್ತು ಒಂದು ಬೇಡ ಇನ್ನೊಂದು ತೊಗೊಳ್ಳೋಣ, ಮನ್ಯಾಗ ಒಂದು ಶಾಲೆಗೆ ಹೊರಟ್ರೆ ಒಂದು ಅಲ್ಲಿ ಕೊಡಕ್ಕೆ ಬರ್ತೈತೆ. ಆಯ್ತು 2 ಪ್ಯಾಕ್ ಮಾಡಪ್ಪ ಅಂತಂತ ಹೇಳಿದೆ ಅವನಿಗೆ. ಅವೆರಡು ಬಾಟ್ಲಿ ಪ್ಯಾಕ್ ಮಾಡಿಸಿದೆ. ಅಷ್ಟಕ್ಕೆ ಬಿಡ್ತಾರಂದ್ರೆ ನಮ್ಮ ಮಿಸ್ಸಸ್ ಇನ್ನೊಂದು ಬಾಟ್ಲಿ ಬೇಕು ರೀ, ಇದೊಂದು ಸಣ್ಣದು ಚಲೋ ಐತಿ ಅಂತ ನಾಗತ್ರಿ. ಬೇಡಮ್ಮ ಸಾಕು, 2 ಬಾಟ್ಲಿ ಸಾಕು, ನಾಳೆ ದೊಡ್ಡೋಳಾದ್ಮೇಲೆ ತೊಗೊಳಕ್ಕೆ ಬರ್ತೈತಿ. ಹೌದಿಲ್ಲ ಪುಟ್ಟಿ ಅಂತಂದು ನಮ್ಮ ಚಿನ್ನು ನೀವು ಹೆಂಗಂತೀರಿ ಹಂಗ ಅಪ್ಪಾಜಿ ಅಂತಂದು. ಅಷ್ಟರೊಳಗೆ ಅವ್ರ ಮಮ್ಮಿ ಬಾಟ್ಲಿ ಕೈ ಬಿಟ್ರೆ ಯಾಕೆ ಪುಣ್ಯಕ್ಕೆ. ಇಲ್ಲಾಂದ್ರೆ ಅಂಗಡಿಯಾಗಿರೋ ಡಬ್ಬಿ ಅಷ್ಟು ತೊಗೊಂಡು ಹೋಗೋ ಲೆಕ್ಕಕ್ಕಿದ್ರೆ ನಮ್ಮ ಮೇಡಮ್ ಅವರು. ಮತ್ತೇನೋ ಹುಡ್ಕೊಂತ ಹೊಂಟ್ರಿ, ಮತ್ತೇನು ಹುಡುಕ್ತಾರಪ್ಪ ಅಂತಂದು ಇದೊಂದು ಬಾಕ್ಸ್ ತೊಗೊಂಡ್ವಿ, ಬೇಬಿಗೆ ಹಚ್ಬೇಕಲ್ಲ ಅದನ್ನು ತೊಗೊಂಡು. ಮತ್ತು ನೆಕ್ಸ್ಟ್ ಸ್ಪೂನು ತೊಗೊಂಡ್ರು, ಸ್ಪೂನು ಮತ್ತು ಬಾಟ್ಲ್, ಇದು ಗಂಜಿ ಹಾಕೋಕ್ಕೆ ಬಾಟ್ಲ್ ಅಂತ. ಮತ್ತು ಇನ್ನೂ ಏನೇನೋ ವೆರೈಟಿ ಅದು ನಮ್ಗೆ ಗೊತ್ತಾಗಲಿಲ್ಲ. ಬಟ್ ಏನೇನು ಬೇಕು ಪಾಪಗೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ರೆ ಅಷ್ಟನ್ನು ತೊಗೊತ ಹೊರಟ್ರೆ ನಾವು ಹಂಗೆ ಅವರಿಂದ ಒಂದು ವಿಡಿಯೋ ಮಾಡ್ಕೋತ ನಾನು ನಮ್ಮ ಚಿನ್ನಿ ಅವ್ರು ಏನೇನು ತೊಗೊತಾರಂತೇಳಿ ಹಂಗೆ ನೋಡ್ಕೋತ ನಿಂತೀವಿ. ಲಘು ಮುಗಿಸ್ತಾರೆ ಬಿಡ, ಪಟ್ ಪಟ್ ತೊಗೊಳೋದು ನೋಡಿ ಶಾಪಿಂಗ್ ಲಘು ಮುಗಿತೈತಿ, ಮನೆಗೆ ಲಘು ಹೋದ್ರಾತಂತ ಅಂದ್ಕೊಂಡಿದ್ದೆ. ನಮ್ಮ ಚಿನ್ನಿಗೆ ಹೇಳಿದೆ ಲಘು ತೊಗೊತಾರಪ್ಪ ನಿಮ್ಮ ಮಮ್ಮಿ, ಬೇಗನೆ ಹೋಗಿಬಿಡೋಣ ಅಂತೇಳಿ. ಅವಳು ಏನಾದರೂ ಮಾಡ್ಕೊಳಪ್ಪ ನೀವು ಅಂತೇಳಿ ಸುಮ್ಮನೆ ಇದ್ದರೆ, ಮಾತಾಡಲಿಲ್ಲ ಪಾಪ ಅವಳು. ಹಾಗೆ ಮಾತಾಡೋಕ್ಕೆ ಬರೋದಿಲ್ಲ ಈಗ ಅವಳಿಗೆ. ಹಾಗೆ ಏನು ಅನ್ಕೊತಾಳೋ ಏನು, ಬೈತಿರ್ತಾಳೋ ಏನೋ ನಮಗೆ. ನಂಗಂತರೂ ಬೈಯಲ್ಲ, ಬೈದರೂ ಅವರು ಮಮ್ಮಿಗೆ ಬೈಬೇಕಾಕಿ. ಇವಳು ಎಲ್ಲ ಅವ್ರ ಬಗ್ಗೆ ವೆರಿಫೈ ಮಾಡಕತ್ತಾರೆ ನಮ್ಮ ಮೇಡಮ್ಮ. ಇದೇನು ಮಾಡೋದ್ರಿ, ಇದೇ ಅದಕ್ಕೆ ಹಂಗೋಟ್ ಹಿಂಗೋಟ್ ಮಾಡಿ ಏನೇನೋ ಒಂದು ಲಿಸ್ಟ್ ಮಾಡಿದರೆ ಇಷ್ಟಕ್ಕೆ ಮುಗಿದು ಬಿಡ ಅಂತ ನಾ ಮಾಡಿದೆ. ಆದರೂ ಇಷ್ಟಕ್ಕೆ ಮುಗಿಲಿಲ್ಲ, ಇನ್ನು ಮೇಲೆ ಸ್ಟಾರ್ಟ್ ಆಯಿತು ನಮ್ಮ ಶಾಪಿಂಗ್. ಏನಂತ ತೋರಿಸ್ತೀನಿ ಬನ್ನಿ. ತಂಗಪೂವೇ ನಿನ್ ಕಣ್ಣೋರತ್ತಾಯ್ ನಿನ್ನಿಡಮೇ ಅಂತೂ ನಮ್ಮ ಬೇಬಿ ಶಾಪಿಂಗ್ ಇನ್ನೂ ಮುಗಿಯಂಗೆ ಕಾಣುವಲ್ದೆ. ಇನ್ನೂ ಸಣ್ಣ ಬೇಬಿ ಇದ್ದಾಗ ಅವ್ರ ಮಮ್ಮಿ ಇಷ್ಟೆಲ್ಲ ಶಾಪಿಂಗ್ ಮಾಡತ್ತಾರ. ಇನ್ನು ದೊಡ್ಡವಳಾದ್ಲ ಅಂದ್ರೆ ಅವ್ರ ಮಮ್ಮಿ ಪೂರ ಶಾಪ ಖರೀದಿ ಮಾಡ್ತಾರೆ. ಏನು ಸಾಕು ಬಿಡಪ್ಪಿ ಅಂದರು ತಡ್ರಿ, ಮತ್ತೆ ಯಾವಾಗ ಬರೋದಿನ್ನು ನಾವು ನೋಡೋಣ. ಮತ್ತೊಂದು ತೊಗೊಂಡ್ರಿ ಪಾಪ ಗೊಂಬೆ ಹೇಳಕತ್ತು. ನನ್ನ ಪರ್ಸ್ ಇವತ್ತು ಖಾಲಿ ಆಗೋದಂತ್ರಿ ಗ್ಯಾರಂಟಿ. ಚಿನ್ನಮ್ಮ ನೀನಾದರೂ ಹೇಳಮ್ಮ ಸಾಕಂತೇಳಿ ಮಮ್ಮಿ ಫುಲ್ ಶಾಪಿಂಗ್ ಒಳಗೆ ಆಳವಾಗಿ ಇಳಿದ್ಬಿಟ್ಟಾರ. ಈಗ ಮಗಳಿಗೋಸ್ಕರ ಏನು ತೊಗೋಬೇಕು ಏನು ತೊಗೋಬಾರ್ದು. ನಮ್ಮ ಬೇಬಿ ನೋಡ್ರಿ ರಾವ್ ಆಗಿಬಿಡತ್ತೆ. ನಮ್ಮ ಮಮ್ಮಿ ಇಷ್ಟೆಲ್ಲ ತೊಗೊಳಕತ್ರ ನನಗಂತೇಳಿ. ಅಂತೂ ಇಂತೂ ಶಾಪಿಂಗ್ ಮುಗ್ದಂಗೆ ಆಯ್ತು. ಅಷ್ಟು ಕೌಂಟ್ರಿಗೆ ತೊಗೊಂಬಂದು ಕೌಂಟ್ ಮಾಡತ್ತಿದ್ರೆ ಅದಕ್ಕೆ ಮುಗಿತೈತಿಲ್ಲ ಅಂದ್ಕೊಂಡಿದ್ದೆ. ಆದರೂ ಸ್ವಲ್ಪ ಆದಷ್ಟು ಲೇಟ್ ಆದರೂ ಲೇಟೆಸ್ಟ್ ಟೈಮ್ ಮುಗಿಸಿದ್ರು ನಮ್ಮ ಮಿಸ್ಸಸ್ ಅವರು. ಎಲ್ಲ ಬಡ ಬಡ ಕೌಂಟ್ ಮಾಡಪ್ಪ ಅಂತೇಳಿ ಒಂದು ಸ್ವಲ್ಪ ಪಟ್ನೆಲ್ಲ ಮಾಡಿದ್ದೆ. ಬಿಲ್ ಪೇ ಮಾಡಿ ಮುಗಿಸಿ ಶಾಪಿಂಗ್ ಹಂಗೆ ಹೊರಗಡೆ ಬಂದ್ವಿ. ಓಕೆ ಗಾಯ್ಸ್, ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಸಿಗ್ತೇನೆ. ಟಾಟಾ ಬಾಯ್ ಬಾಯ್, ಸಿ ಯು. साइड में हटिए, मैडम को आने दीजिए।